ಎಲ್ಲರಿಗೂ ನಮಸ್ಕಾರ. ಸಂತೋಷ ಇದು ನಾವೆಲ್ಲರೂ ಹುಡುಕುವ ಒಂದು ವಿಷಯ ಅಲ್ವಾ? ಆದ್ರೆ ಇವತ್ತು ನಾವು ಅದನ್ನ ನೋಡೋ ದೃಷ್ಟಿಕೋನವನ್ನೇ ಬದಲಾಯಿಸೋಣ. ಕಾರ್ಲ್ ಬಿ ಬಾರ್ನಿ ಅವರ ದಿ ಹ್ಯಾಪಿನೆಸ್ ಎಕ್ಸ್ಪೆರಿಮೆಂಟ್ ಪುಸ್ತಕದ ಆಧಾರದ ಮೇಲೆ ಸಂತೋಷದ ಬಗ್ಗೆ ಒಂದು ಹೊಸ ಆಯಾಮವನ್ನ ನೋಡೋಣ ಬನ್ನಿ. ಸರಿ, ಹಾಗಿದ್ರೆ ಒಂದು ಸರಳವಾದ ಆದ್ರೆ ತುಂಬಾನೇ ಮುಖ್ಯವಾದ ಪ್ರಶ್ನೆಯೊಂದಿಗೆ ಶುರು ಮಾಡೋಣ. ಸಂತೋಷ ಅನ್ನೋದು ನಮ್ಗೆ ಅದೃಷ್ಟದಿಂದ ಸಿಕ್ಕಾಪಟ್ಟೆ ಸಿಗುವಂಥದ್ದ, ಅಥವಾ ಅದನ್ನ ನಾವೇ ಸಕ್ರಿಯವಾಗಿ ಕಷ್ಟಪಟ್ಟು ನಿರ್ಮಿಸ್ಬೇಕಾ? ಇವತ್ತಿನ ನಮ್ಮ ಇಡೀ ಮಾತುಕತೆ ಇದೇ ಪ್ರಶ್ನಿಸುತ್ತಾ ಇರುತ್ತೆ. ಮೊದಲಿಗೆ ಸಂತೋಷದ ಬಗ್ಗೆ ನಮ್ಮ ಸಮಾಜದಲ್ಲಿರೋ ಒಂದು ಕಾಮನ್ ನಂಬಿಕೆ ಬಗ್ಗೆ ಮಾತಾಡೋಣ. ಈ ನಂಬಿಕೆಯೇ ನಮ್ಮ ಸಂತೋಷದ ಮೇಲಿನ ನಮ್ಮ ಹಿಡಿತವನ್ನ ಕಡಿಮೆ ಮಾಡುತ್ತೆ ಅಂತ ಹಲವರು ಹೇಳ್ತಾರೆ. ನೋಡಿ, ಎಷ್ಟೊಂದು ಜನ ಹೀಗೆ ಅಂದ್ಕೊಳ್ತಾರೆ, ಸಂತೋಷ ಅಂದ್ರೆ ಅದು ಲಕ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಇಲ್ಲಾಂದ್ರೆ ನಮ್ಮ ಸುತ್ತಮುತ್ತಲಿನ ಪರಿಸ್ಥಿತಿಗಳು ಅಂದ್ರೆ ಒಳ್ಳೆ ಕೆಲ್ಸ, ದುಡ್ಡು, ಸಂಬಂಧಗಳು ಇವೆಲ್ಲ ಚೆನ್ನಾಗಿದ್ರೆ ಮಾತ್ರ ಸಂತೋಷ ಸಿಗುತ್ತೆ ಅಂತ. ಆದ್ರೆ ಈ ಪುಸ್ತಕ ಹೇಳೋದೇ ಬೇರೆ. ಅದು ಈ ಸುಮ್ಮನೆ ಕಾಯೋ ಮನಸ್ಥಿತಿಯನ್ನೇ ಪ್ರಶ್ನೆ ಮಾಡುತ್ತೆ. ಹಾಗಾದ್ರೆ ಈ ರೀತಿ ಸುಮ್ಮನೆ ಕಾಯೋ ಬದಲು ಬೇರೆ ದಾರಿ ಇದೆಯಾ? ಖಂಡಿತ ಇದೆ. ಇಲ್ಲೇ ಈ ಪುಸ್ತಕದ ಒಂದು ಮುಖ್ಯವಾದ ಐಡಿಯಾ ಮುಂದೆ ಬರುತ್ತೆ. ಜೀವನವನ್ನ ಒಂದು ಬಹುಮಾನ ಅಂತ ನೋಡೋ ಬದಲು ಅದನ್ನ ಒಂದು ಪ್ರಯೋಗ ಅಂತ ನೋಡ್ಬೇಕು. ಹಾಗಿದ್ರೆ ಈ ಸಂತೋಷದ ಪ್ರಯೋಗ ಅಂದ್ರೆ ಏನು? ಸಿಂಪಲ್ ಆಗಿ ಹೇಳೋದಾದ್ರೆ ಇದು ಸುಮ್ನೆ ಹ್ಯಾಪಿನೆಸ್ಗಾಗಿ ವೇಟ್ ಮಾಡೋದಲ್ಲ, ಬದಲಾಗಿ ನಮ್ಮ ಆಯ್ಕೆಗಳು, ನಮ್ಮ ಮೌಲ್ಯಗಳು ಮತ್ತು ನಮ್ಮ ಉದ್ದೇಶಗಳ ಮೂಲಕ ನಾವೇ ಕಾನ್ಷಿಯಸ್ ಆಗಿ ಅದನ್ನ ಬಿಲ್ಡ್ ಮಾಡೋದು. ಇದು ಆಕಸ್ಮಿಕವಾಗಿ ಆಗೋದಲ್ಲ, ಇದೊಂದು ಉದ್ದೇಶಪೂರ್ವಕವಾದ ಅಭ್ಯಾಸ. ಈ ಎರಡೂ ಯೋಚನಾ ಲಹರಿಗಳ ನಡುವಿನ ವ್ಯತ್ಯಾಸ ತುಂಬಾ ಕ್ಲಿಯರ್ ಆಗಿದೆ ಅಲ್ವಾ? ಒಂದು ಕಡೆ ಅದೃಷ್ಟವನ್ನ ನಂಬಿ ಕಾಯೋ ಪ್ಯಾಸಿವ್ ಅಪ್ರೋಚ್, ಇನ್ನೊಂದು ಕಡೆ ನಮ್ಮ ಆಯ್ಕೆಗಳಿಂದ ಸಂತೋಷವನ್ನ ಕ್ರಿಯೇಟ್ ಮಾಡೋ ಎಕ್ಸ್ಪೆರಿಮೆಂಟಲ್ ಅಪ್ರೋಚ್. ಇಲ್ಲಿ ನಮ್ಮ ಫೋಕಸ್ ಹೊರಗಿನ ವಿಷಯಗಳಿಂದೇ ನಮ್ಮ ಒಳಗಿನ ಶಕ್ತಿಗೆ ಶಿಫ್ಟ್ ಆಗುತ್ತೆ. ಓಕೆ, ಈ ಪ್ರಾಯೋಗಿಕ ದೃಷ್ಟಿಕೋನವನ್ನ ಪ್ರಾಕ್ಟೀಸ್ ಮಾಡೋದು ಹೇಗೆ? ಅದಕ್ಕಾಗಿಯೇ ಈ ಪುಸ್ತಕದಲ್ಲಿ ಒಂದು 7 ಸ್ಟೆಪ್ ಆಕ್ಷನ್ ಪ್ಲಾನ್ ಕೊಡಲಾಗಿದೆ. ಇದನ್ನೊಂದು ರೀತಿ ನಮ್ಮ ಪರ್ಸನಲ್ ಹ್ಯಾಪಿನೆಸ್ ಲ್ಯಾಬ್ ಅಂತಾನೆ ಅಂದ್ಕೋಬಹುದು. ಮೊದಲ 3 ಸ್ಟೆಪ್ಸು ಈ ಪ್ರಯೋಗಕ್ಕೆ ಫೌಂಡೇಶನ್ ಹಾಕತ್ತೆ. ಮೊದಲನೇದು, ಸಂತೋಷ ಅಂದ್ರೆ ಪರ್ಸನಲ್ ಆಗಿ ಏನು ಅನ್ನೋದನ್ನ ಸ್ಪಷ್ಟವಾಗಿ ಬರ್ದಿಡೋದು. ಎರಡನೇದು, ಪ್ರತಿದಿನ ಸಣ್ಣ ಸಣ್ಣ ಎಕ್ಸ್ಪೆರಿಮೆಂಟ್ ಮಾಡೋದು, ಯಾವುದು ವರ್ಕ್ ಆಗತ್ತೆ ಅಂತ ನೋಡೋದು. ಮತ್ತು ಮೂರನೇದು, ನಮ್ಮಲ್ಲಿರೋ ನೆಗೆಟಿವ್ ಥಾಟ್ಸ್ ಅನ್ನ ಗುರುತಿಸಿ ಅದನ್ನ ಚಾಲೆಂಜ್ ಮಾಡೋದು. ಮುಂದಿನ 2 ಸ್ಟೆಪ್ಸ್ ಪ್ರಾಕ್ಟೀಸ್ ಬಗ್ಗೆ ಮಾತಾಡುತ್ತೆ. ನಾಲ್ಕನೇದು, ಒಂದು ಪರ್ಪಸ್ಫುಲ್ ಹ್ಯಾಬಿಟ್ ಬಿಲ್ಡ್ ಮಾಡೋದು, ಉದಾಹರಣೆಗೆ ಎಕ್ಸಸೈಸ್, ಮೆಡಿಟೇಷನ್ ಅಥವಾ ಹೊಸದನ್ನ ಕಲಿಯೋದು. 5ನೇದು, ಕೃತಜ್ಞತೆ ಅಂದ್ರೆ ಗ್ರ್ಯಾಟಿಟ್ಯೂಡ್, ನಮ್ಮತ್ರ ಏನು ಇಲ್ಲ ಅನ್ನೋದಕ್ಕಿಂತ ಏನು ಇದೆ ಅನ್ನೋದ್ರ ಕಡೆ ಫೋಕಸ್ ಮಾಡೋದು. ಕೊನೆಯ 2 ಸ್ಟೆಪ್ಸ್ ಬಂದು ರಿಫೈನ್ಮೆಂಟ್ ಬಗ್ಗೆ. 6ನೇದು, ಪ್ರತಿ ವಾರ ಯಾವುದು ವರ್ಕ್ ಆಗ್ತಿದೆ, ಯಾವುದು ಆಗ್ತಿಲ್ಲ ಅಂತ ನೋಡಿ ನಮ್ಮ ಫಾರ್ಮ್ಯುಲಾನ ಅಡ್ಜಸ್ಟ್ ಮಾಡ್ಕೋಬೇಕು. ಮತ್ತು 7ನೇದು, ಇದು ತುಂಬಾನೇ ಇಂಪಾರ್ಟೆಂಟ್, ಇಂಟಿಗ್ರಿಟಿಯಿಂದ ಬದುಕೋದು. ಅಂದ್ರೆ ನಮ್ಮ ಮಾತು, ನಮ್ಮ ಕೆಲ್ಸ, ನಮ್ಮ ನಂಬಿಕೆಗಳು ಎಲ್ಲವೂ ಒಂದೇ ಲೈನ್ನಲ್ಲಿರೋ ಹಾಗೆ ನೋಡ್ಕೊಳ್ಳೋದು. ಈ ಇಂಟೆಗ್ರಿಟಿ ಅನ್ನೋ ಐಡಿಯಾನೇ ನಮ್ಮನ್ನ ಒಂದು ಪವರ್ಫುಲ್ ಒಳನೋಟಕ್ಕೆ ಕರ್ಕೊಂಡು ಹೋಗುತ್ತೆ. ಸಂತೋಷ ಅನ್ನೋದು ಪ್ರಾಮಾಣಿಕತೆ ಮತ್ತು ನೈತಿಕ ಸ್ಪಷ್ಟತೆಯಿಂದ ಹರಿಯುತ್ತೆ. ಅಂದ್ರೆ ನಾವು ಯಾರು ಅನ್ನೋದಕ್ಕೆ ಪ್ರಾಮಾಣಿಕರಾಗಿದ್ದಾಗ ಸಂತೋಷ ಅನ್ನೋದು ತಾನಾಡಿಯೇ ಬರುತ್ತೆ ಅಂತ. ಸೊ ಇದೆಲ್ಲದರ ಕೊನೆಗೆ ನಮ್ಗೇನ್ ಗೊತ್ತಾಗುತ್ತೆ? ಸಿಂಪಲ್, ಸಂತೋಷಕ್ಕೆ ಒನ್ ಸೈಜ್ ಫಿಟ್ಸ್ ಆಲ್ ಫಾರ್ಮುಲಾ ಇಲ್ಲ. ಪ್ರತಿಯೊಬ್ಬರು ತಮ್ಮದೇ ಆದ ಸಂತೋಷದ ಫಾರ್ಮುಲಾವನ್ನು ಕಂಡುಹಿಡಿಯಬೇಕು, ಅದನ್ನೇ ಇಲ್ಲಿ ಹೇಳಲಾಗ್ತಿರೋದು. ಈ ಪುಸ್ತಕದ ಇಡೀ ಫಿಲಾಸಫಿನೇ ಈ ಒಂದು ವಾಕ್ಯದಲ್ಲಿ ಅಡಗಿದೆ ಅಂತ ಹೇಳಬಹುದು. ಸಂತೋಷ ಅನ್ನೋದು ಎಲ್ಲೋ ದೂರದಲ್ಲಿರೋ, ಅದನ್ನ ಬೆನ್ನಟ್ಟಿಕೊಂಡು ಹೋಗ್ಬೇಕಾದ ವಸ್ತುವಲ್ಲ. ಅದನ್ನ ನಮ್ಮ ಜೀವನದಲ್ಲೇ ಸೃಷ್ಟಿ ಮಾಡಬೇಕು, ಪ್ರಯೋಗಗಳ ಮೂಲಕ ಟೆಸ್ಟ್ ಮಾಡಬೇಕು ಮತ್ತು ಕೊನೆಗೆ ಅದನ್ನ ಬದುಕಬೇಕು. ಇದರ ಅಂತಿಮ ಗುರಿ ತುಂಬಾ ಸ್ಪಷ್ಟ. ನಮ್ಮ ಜೀವನವನ್ನ ಕೇವಲ ಒಂದರ ಮೇಲೊಂದು ನಡೆಯೋ ಘಟನೆಗಳ ಸರಮಾಲೆಯಾಗಿ ನೋಡದೆ ಅದನ್ನೊಂದು ಉದ್ದೇಶಪೂರ್ವಕ ಪ್ರಯೋಗವಾಗಿ ಬದಲಾಯಿಸೋದು. ಇಲ್ಲಿ ಸಂತೋಷ ಮತ್ತು ತೃಪ್ತಿ ಅನ್ನೋದು ಆಕಸ್ಮಿಕವಾಗಿ ಬರೋದಲ್ಲ, ಬದಲಿಗೆ ನಾವು ಡಿಸೈನ್ ಮಾಡಿದ ಹಾಗೆ ಅದು ಬೆಳೆಯುತ್ತೆ. ಹಾಗಿದ್ರೆ ಈ ಎಲ್ಲಾ ಮಾತುಕತೆ ನಂತರ ಒಂದು ಪ್ರಶ್ನೆ ಉಳಿಯುತ್ತೆ. ಒಬ್ಬರ ಪರ್ಸನಲ್ ಹ್ಯಾಪಿನೆಸ್ ಲ್ಯಾಬ್ನಲ್ಲಿ ಶುರು ಮಾಡಬಹುದಾದ ಮೊದಲ ಪ್ರಯೋಗ ಯಾವುದು? ಅದು ಚಿಕ್ಕದೇ ಇರಬಹುದು, ಆದರೆ ಆ ಮೊದಲ ಹೆಜ್ಜೆ ಯಾವುದು? ಇದೊಂದು ಖಂಡಿತವಾಗಿ ಯೋಚನೆ ಮಾಡಬೇಕಾದ ವಿಷಯ.